ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ದೇಶದ ಪ್ರತಿಯೊಂದು ಅಡುಗೆ ಮನೆಯಲ್ಲಿ ಒಂದು ರೀತಿಯ ಅಘೋಷಿತ ಆತಂಕ ಶುರುವಾಗಿದೆ. ಅದರ ಜೊತೆಗೆ ಹೋಟೆಲ್ ಇಂಡಸ್ಟ್ರಿ, LPG ಬಳಸುವ ಇತರ ಸಣ್ಣ ಪುಟ್ಟ ಇಂಡಸ್ಟ್ರಿಗಳಿಗೂ ಒಂದೇ ಟೆನ್ಷನ್. ಸಿಲಿಂಡರ್ ಖಾಲಿ ಆದರೆ ನೆಕ್ಸ್ಟ್ ಏನು? ಎಮರ್ಜೆನ್ಸಿಗೆ ಎಕ್ಸ್ಟ್ರಾ ಸಿಲಿಂಡರ್ ಬುಕ್ ಮಾಡುವ ಪ್ಲಾನ್ ಇಟ್ಕೊಳ್ಳೋಣ ಅಂದ್ರೆ ಸ್ಟಾಕ್ ಇಲ್ಲ, ಬುಕ್ಕಿಂಗ್ ತೆಗೆದುಕೊಳ್ತಾ ಇಲ್ಲ. ಹೋಟೆಲ್ಗಳಿಗೆ ದಿನಕ್ಕೆ ಬೇಕಾದಷ್ಟು ಸಪ್ಲೈ ಸಿಗ್ತಿಲ್ಲ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವ ಭೀಕರ ಯುದ್ಧ ಭಾರತದ ಎನರ್ಜಿ ಸೆಕ್ಯುರಿಟಿಯನ್ನ ಮತ್ತು ಇಷ್ಟು ದೊಡ್ಡ ದೇಶದ ಸೆಕ್ಯುರಿಟಿಯನ್ನ ಎಕ್ಸ್ಪೋಸ್ ಮಾಡಿದೆ ಅಂತಲೇ ಹೇಳಬಹುದು. ಯಾಕಂದ್ರೆ ಭಾರತ ತನ್ನ 65% ಅಡುಗೆ ಅನಿಲಕ್ಕೆ ವಿದೇಶಿ ಆಮದಿನ ಮೇಲೆ ಡಿಪೆಂಡ್ ಆಗಿದೆ. ಅಂದರೆ ವರ್ಷಕ್ಕೆ ಸುಮಾರು 21 ಮಿಲಿಯನ್ ಟನ್ LPG ಯನ್ನ ನಾವು ಬೇರೆ ದೇಶಗಳಿಂದ ಡಾಲರ್ ಕೊಟ್ಟು ತರಿಸಿಕೊಳ್ತಾ ಇದ್ದೇವೆ. ಯುದ್ಧ ನಡೆದಾಗ್ಲೆಲ್ಲ ಸಪ್ಲೈ ಕಟ್ ಆಗುತ್ತೆ, ಬೆಲೆ ಗಗನಕ್ಕೇರುತ್ತೆ. ಪೆಟ್ರೋಲ್ ಡೀಸೆಲ್ದು ಇದೇ ಕತೆ. ಆದರೆ ಇಷ್ಟೆಲ್ಲ ಕಷ್ಟಗಳ ನಡುವೆ ಒಂದು ಭರವಸೆಯ ಬೆಳಕು ಕಾಣಿಸಿದೆ. ನಮ್ಮ ದೇಶದ ವಿಜ್ಞಾನಿಗಳು ಒಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಗಲ್ಫ್ ರಾಷ್ಟ್ರಗಳ ಮೇಲಿನ ನಮ್ಮ ಈ ಪೆಟ್ರೋಲಿಯಂ ಅವಲಂಬನೆಗೆ ಫುಲ್ ಸ್ಟಾಪ್ ಇಡಬಲ್ಲ ಒಂದು ಪವರ್ಫುಲ್ ಐಡಿಯಾ ಈಗ ರೆಡಿಯಾಗಿದೆ. ಅದೇ DME ತಂತ್ರಜ್ಞಾನ. ಏನಿದು DME? ಇದು ನಮ್ಮ ಅಡುಗೆ ಮನೆಗಳ ಗೇಮ್ ಚೇಂಜರ್ ಆಗುತ್ತೆ. LPGಗಿಂತ ಕಡಿಮೆ ಬೆಲೆಗೆ ಪರ್ಯಾಯ ಗ್ಯಾಸ್ ಸಿಗುತ್ತಾ? ಎಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ನೋಡಿ. ಏನಿದು DME? LPGಗೆ ಪರ್ಯಾಯ ಅಸ್ತ್ರ. ಸ್ನೇಹಿತರೆ, ನಾವೀಗ ಬಳಸ್ತಾ ಇರುವ LPG ಅಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ನಲ್ಲಿ ಹೆಚ್ಚಾಗಿ ಪ್ರೊಪೇನ್ ಮತ್ತು ಬ್ಯೂಟೇನ್ ಅನ್ನುವ ಅನಿಲಗಳಿರುತ್ತವೆ. ಇವು ಭೂಮಿಯ ಅಡಿಯಲ್ಲಿ ಪೆಟ್ರೋಲಿಯಂ ಸಿಗುವಾಗ ಅದರ ಉಪ ಉತ್ಪನ್ನವಾಗಿ ದೊರೆಯುತ್ತವೆ. ಪೆಟ್ರೋಲಿಯಂ ಹೆಚ್ಚಾಗಿರೋದು ಮಿಡ್ಲ್ ಈಸ್ಟ್, ಅಮೆರಿಕ, ರಷ್ಯಾದಲ್ಲಿ ಅನ್ನೋದು ನಿಮ್ಗೆ ಗೊತ್ತು. ನಮ್ಮ ಹತ್ರ ಇಲ್ಲ. ಆದರೆ ನಮ್ಮ ಪುಣೆಯ CSIR NCL ನ್ಯಾಷನಲ್ ಕೆಮಿಕಲ್ ಲ್ಯಾಬೊರೇಟರಿ ವಿಜ್ಞಾನಿಗಳು ಒಂದು ಹೊಸ ಇಂಧನವನ್ನ ಡೆವಲಪ್ ಮಾಡಿದ್ದಾರೆ. ಭಾರತೀಯ ಅನಿಲ ಬೇಡಿಕೆಯನ್ನ ಪೂರೈಸೋದಕ್ಕೆ LPGಗೆ ಪರ್ಯಾಯ ವಸ್ತು ಕಂಡುಹಿಡಿದಿದ್ದಾರೆ. ಅದರ ಹೆಸರೇ ಡೈಮೀಥೈಲ್ ಈಥರ್. ಅಂದ್ರೆ ಶಾರ್ಟ್ ಆಗಿ ಇದನ್ನ DME ಅಂತ ಕರೀತಾರೆ. ಇದು ನೋಡೋದಕ್ಕೆ ಹಾಗೂ ಫೀಲ್ ಮಾಡೋದಕ್ಕೆ ಸುಮಾರು 90% ನಷ್ಟು LPG ತರಾನೇ ಇರುತ್ತೆ. ಮುಖ್ಯವಾಗಿ ವಿಜ್ಞಾನಿಗಳು ಇದನ್ನ ಎಷ್ಟು ಪ್ಲಾನ್ ಮಾಡಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ, ನೀವೀಗ ಬಳಸ್ತಾ ಇರುವ ಅದೇ ಗ್ಯಾಸ್ ಸ್ಟವ್, ಅದೇ ಬರ್ನರ್ ಮತ್ತು ಅದೇ ಪೈಪ್ಲೈನ್ಗಳಲ್ಲಿ LPG ಬದಲಿಗೆ ಈ DME ಅನ್ನ ಯೂಸ್ ಮಾಡಬಹುದು. ಅಂದ್ರೆ ಯಾವುದೇ ಎಕ್ಸ್ಟ್ರಾ ಖರ್ಚು ಇಲ್ಲದೆ ನಿಮ್ಮ ಮನೆಯ ಒಲೆಗಳನ್ನ ಬದಲಾಯಿಸದೆಯೇ ಈ ಹೊಸ ಗ್ಯಾಸ್ ಅನ್ನ ಬಳಸಬಹುದು ಅನ್ನೋದು ಇಲ್ಲಿನ ಬಿಗ್ ಪ್ಲಸ್ ಪಾಯಿಂಟ್. ಹಾಗಿದ್ರೆ ಇದು LPG ರೀತಿ ಉರಿಯೋದಕ್ಕೆ ಹೇಗೆ ಸಾಧ್ಯ? ಇದು ತಯಾರಾಗೋದು ಹೇಗೆ ಹೇಳ್ತೀವಿ ಕೇಳಿ. ಸ್ನೇಹಿತರೆ, ಈ DME ಅನಿಲ ತಯಾರಿಸೋದಕ್ಕೆ ಕಚ್ಚಾ ತೈಲದ ಅವಶ್ಯಕತೆ ಇಲ್ಲ. ವಿಜ್ಞಾನಿಗಳು ಹೇಳುವ ಪ್ರಕಾರ ಇದನ್ನ ನಾವು ನಮ್ಮ ದೇಶದಲ್ಲೇ ಹೇರಳವಾಗಿ ಸಿಗುವ ಕಲ್ಲಿದ್ದಲು ಮತ್ತು ಕೃಷಿ ತ್ಯಾಜ್ಯ ಅಂದ್ರೆ ಅಗ್ರಿಕಲ್ಚರಲ್ ವೇಸ್ಟ್ ಬಳಸಿಕೊಂಡು ತಯಾರಿಸಬಹುದು. ಅಷ್ಟೇ ಅಲ್ಲ, ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸಿಕೊಂಡು ಕೂಡ ಈ ಇಂಧನವನ್ನ ಉತ್ಪಾದಿಸಬಹುದು. ಪ್ರಮುಖವಾಗಿ ಮೆಥನಾಲ್ ಅನಿಲದಿಂದ ಈ DME ತಯಾರಾಗುತ್ತೆ. ಈಗ ನಾವು ಪೆಟ್ರೋಲ್ ಡೀಸೆಲ್ಗೆ ಮಿಕ್ಸ್ ಮಾಡ್ತಾ ಇರುವ ಎಥನಾಲ್ ಜೊತೆ ಇದನ್ನ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಮೆಥನಾಲ್ ಬೇರೆ, ಎಥನಾಲ್ ಬೇರೆ. ಎರಡು ಕೂಡ ದಹನಶೀಲ, ಅಂದ್ರೆ ಬೆಂಕಿ ಕೊಟ್ರೆ ಉರಿಯುವಂತಹ ಅನಿಲಗಳು. ಜೋಳ, ಕಬ್ಬಿನಂತಹ ನೈಸರ್ಗಿಕ ವಸ್ತುಗಳಿಂದ ನಾವು ಎಥನಾಲ್ ಅನ್ನ ತೆಗೆಯುವಂತೆ ಮೆಥನಾಲ್ ಅನ್ನ ಕೂಡ ತೆಗಿಬಹುದು. ಜೊತೆಗೆ ಲ್ಯಾಬ್ ನಲ್ಲಿ ಕೃತಕವಾಗಿಯೂ ಕೂಡ ಉತ್ಪಾದನೆ ಮಾಡಬಹುದು. ಆ ಉತ್ಪಾದನೆಗೆ ಬೇಕಾದ ಸಂಪನ್ಮೂಲಗಳು ಭಾರತದಲ್ಲಿ ಬೇಕಾದಷ್ಟಿವೆ. ಇದರರ್ಥ ಏನು? ಅರಬ್ ದೇಶಗಳಲ್ಲಿ ಏನಾದರೂ ಬಿಕ್ಕಟ್ಟು ಉಂಟಾದ್ರೂ ನಮ್ಮ ದೇಶದ ಅಡುಗೆ ಮನೆಗಳಿಗೆ ತೊಂದರೆ ಆಗದೆ ಇರುವ ತರ ನಾವು ಸ್ವಾವಲಂಬಿ ಆಗಬಹುದು. ನಮ್ಮ ಗ್ಯಾಸ್ ಅನ್ನ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿಕೊಳ್ಳುವ ಶಕ್ತಿಯನ್ನ ಈ ಟೆಕ್ನಾಲಜಿ ಕೊಡುತ್ತೆ. ಹಾಗಂತ ಈ DME ಅನ್ನೋದು ಸುಮ್ಮನೆ ಕೆಮಿಕಲ್ ಮಿಕ್ಸ್ ಮಾಡಿ ತಯಾರಿಸುವ ವಸ್ತುವಲ್ಲ. T ರಾಜಾ ಅವರ ನೇತೃತ್ವದ ವಿಜ್ಞಾನಿಗಳ ತಂಡ ಸುಮಾರು ವರ್ಷಗಳ ಕಾಲ ರಿಸರ್ಚ್ ಮಾಡಿ ಒಂದು ಪೇಟೆಂಟ್ ಪಡೆದಿರುವ ವಿಶಿಷ್ಟ ತಂತ್ರಜ್ಞಾನ ಇದು. ಈ ಪ್ರಕ್ರಿಯೆಯಲ್ಲಿ ಮುಖ್ಯವಾಗಿ 2 ಹಂತಗಳಿವೆ. ಮೊದಲನೇದಾಗಿ ಇವರು ಒಂದು ಸ್ಪೆಷಲ್ ಕ್ಯಾಟಲಿಸ್ಟ್ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ಗೆ ವೇಗ ಕೊಡುವಂತಹ ಒಂದು ಪ್ರೇರಕ ವಸ್ತುವನ್ನ ರೆಡಿ ಮಾಡಿದ್ದಾರೆ. ಇದು ಮೆಥನಾಲ್ ಅನ್ನ ಅತಿ ವೇಗವಾಗಿ ಮತ್ತು ಅತ್ಯಂತ ಕಡಿಮೆ ಖರ್ಚಿನಲ್ಲಿ DME ಆಗಿ ಕನ್ವರ್ಟ್ ಮಾಡುತ್ತೆ.
ಎರಡನೇದಾಗಿ ಇಂಜಿನಿಯರಿಂಗ್ ಡಿಸೈನ್. ವಿಜ್ಞಾನಿಗಳು ಈ ಗ್ಯಾಸ್ ಅನ್ನ 10 ಬಾರ್ನಷ್ಟು ಒತ್ತಡದಲ್ಲಿ ಲಿಕ್ವಿಡ್ ರೂಪದಲ್ಲಿ ಸ್ಟೋರ್ ಮಾಡುವ ತರಹ ಡಿಸೈನ್ ಮಾಡಿದ್ದಾರೆ. ಈ 10 ಬಾರ್ ಪ್ರೆಷರ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಅಷ್ಟು ಒತ್ತಡದಲ್ಲಿ ಇಡುವಂತೆ ಇದು ಸಿದ್ಧವಾದ್ರೆ ನಾವೀಗ ಬಳಸ್ತಿರುವ ಸಿಲಿಂಡರ್ಗಳಲ್ಲೇ ಇದನ್ನ ತುಂಬಿಸಿ ಸುಲಭವಾಗಿ ಮನೆಗೆ ತಲುಪಿಸಲು ಸಾಧ್ಯವಾಗೋದು. ಈಗಾಗಲೇ ಪುಣೆಯ ಬಳಿ ಇರುವ ಪಿರಂಗೊಟ್ ಪ್ರದೇಶದಲ್ಲಿ ದಿನಕ್ಕೆ 250 ಕೆಜಿ DME ಉತ್ಪಾದನೆ ಮಾಡುವ ಸೆಮಿ ಪೈಲಟ್ ಪ್ಲಾಂಟ್ ಸಕ್ಸಸ್ಫುಲ್ ಆಗಿ ಕೆಲಸ ಮಾಡ್ತಾ ಇದೆ. ಹಾಗಿದ್ರೆ ಈಗ ನಿಮ್ಮೆಲ್ಲರ ತಲೆಯಲ್ಲಿ ಬರುವ ಪ್ರಮುಖ ಪ್ರಶ್ನೆ, ಸರಿ ಸರ್, ಇವೆಲ್ಲ ವಿಜ್ಞಾನದ ವಿಚಾರ, LPG ತರಾನೇ ಉರಿಯುವ ಇನ್ನೊಂದು ಇಂಧನ ನಮ್ಗೆ ಸಿಗುತ್ತೆ, ಓಕೆ, ಆದರೆ ನಮಗೆ ಗ್ಯಾಸ್ ಸಿಲಿಂಡರ್ ಬೆಲೆ ಕಮ್ಮಿ ಆಗುತ್ತಾ? ನೋಡಿ ಸ್ನೇಹಿತರೆ, ಸದ್ಯಕ್ಕೆ LPG ಬೆಲೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಇಳಿಕೆ ಮೇಲೆ ಡಿಸೈಡ್ ಆಗುತ್ತೆ. ಆದರೆ DME ಅನ್ನ ನಾವು ಲೋಕಲ್ ಆಗಿ ಭಾರತದ ಮಣ್ಣಿನಲ್ಲೇ ತಯಾರಿಸೋದ್ರಿಂದ ಇದರ ಬೆಲೆ ನಮ್ಮ ಕಂಟ್ರೋಲ್ನಲ್ಲಿ ಇರುತ್ತೆ. ಸೊ ಸಿಲಿಂಡರ್ ಬೆಲೆ ಖಂಡಿತ ಕಡಿಮೆ ಆಗಬಹುದು. ಲೆಕ್ಕಾಚಾರಗಳ ಪ್ರಕಾರ ಭಾರತದ ಕೇವಲ 8% DME ಅನ್ನ LPG ಜೊತೆ ಮಿಕ್ಸ್ ಮಾಡಿ ಸಪ್ಲೈ ಮಾಡಿದ್ರು ಕೂಡ ವರ್ಷಕ್ಕೆ ನಮ್ಮ ದೇಶಕ್ಕೆ ಸುಮಾರು 9,500 ಕೋಟಿ ರೂಪಾಯಿ ವಿದೇಶಿ ವಿನಿಮಯ ಉಳಿತಾಯ ಆಗುತ್ತೆ. ಯೋಚನೆ ಮಾಡಿ, 9,000 ಕೋಟಿ ರೂಪಾಯಿ ಅಂದ್ರೆ ಬಹಳ ದೊಡ್ಡ ಉಳಿತಾಯ. ಇನ್ನು ಮೆಥನಾಲ್ ಅನ್ನ ಕಲ್ಲಿದ್ದಲು ಅಥವಾ ತ್ಯಾಜ್ಯದಿಂದ ತಯಾರಿಸಿದ್ರೆ ಈ DME ಬೆಲೆ LPGಗಿಂತಲೂ 1.8 ಪಟ್ಟು ಕಡಿಮೆ ಆಗುವ ಸಾಧ್ಯತೆ ಇದೆ ಅಂತ ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. ಅಂದ್ರೆ ಭವಿಷ್ಯದಲ್ಲಿ ನಮಗೆ ಅಗ್ಗದ ದರದಲ್ಲಿ ಗ್ಯಾಸ್ ಸಿಗುತ್ತೆ. ಅದಕ್ಕೆ ಭಾರತ ದೊಡ್ಡ ಸ್ಕೇಲ್ನಲ್ಲಿ ಇದನ್ನ ತಯಾರು ಮಾಡಬೇಕಷ್ಟೇ. ಒಮ್ಮೆ ನಾವು ದೇಶೀಯವಾಗಿ ಮೆಥನಾಲ್ ಉತ್ಪಾದನೆಯನ್ನ ದೊಡ್ಡ ಮಟ್ಟದಲ್ಲಿ ಶುರು ಮಾಡಿದ್ರೆ ಈ DME ತಂತ್ರಜ್ಞಾನ LPGಗೆ ಪೂರ್ಣ ಪ್ರಮಾಣದ ಪರ್ಯಾಯ ಆಗೋದ್ರಲ್ಲಿ ಡೌಟೇ ಇಲ್ಲ. ಇದು ಕೇವಲ ಅಡುಗೆ ಮನೆಗೆ ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೂ ಇಂಧನ ಒದಗಿಸುವ ಶಕ್ತಿ ಹೊಂದಿದೆ. ಸೇಫ್ಟಿ ವಿಚಾರದಲ್ಲಿ ಇದು LPG ಹಾಗೂ ಎಥನಾಲ್ಗಿಂತ ಸ್ವಲ್ಪ ಡೇಂಜರ್ ಅನ್ನುವ ಕಾರಣಕ್ಕೆ ಇದನ್ನ ಸೇಫ್ ಆಗಿ ಬಳಸೋದೇಗೆ ಅನ್ನೋದಕ್ಕೆ ರಿಸರ್ಚ್ ನಡೀತಾ ಇದೆ. ಹೀಗೆ ಒಂದಷ್ಟು ಟೆಕ್ನಿಕಲ್ ಸಮಸ್ಯೆಗಳನ್ನ ನಾವು ಗೆದ್ರೆ LPGಗೆ ಪರ್ಯಾಯ ಮಾರ್ಗ ಸಿಕ್ತು ಅಂತಲೇ ಅರ್ಥ. ಸದ್ಯಕ್ಕೆ ಇದು ಪರೀಕ್ಷಾರ್ಥ ಹಂತಗಳನ್ನ ಮುಗಿಸಿ ಕಮರ್ಷಿಯಲ್ ಆಗಿ ಬರಲು ಸಿದ್ಧವಾಗ್ತಿರುವ ರಿಪೋರ್ಟ್ಸ್ ಇವೆ. ಸೊ ಕೊನೆಯದಾಗಿ ಪುಣೆಯ CSIR NCL ವಿಜ್ಞಾನಿಗಳು ಕೊಟ್ಟಿರುವ ಈ DME ತಂತ್ರಜ್ಞಾನ ಭಾರತವನ್ನ ಇಂಧನ ಕ್ಷೇತ್ರದಲ್ಲಿ ಮಾಸ್ಟರ್ ಮಾಡುವ ಚಾನ್ಸಸ್ ತುಂಬಾನೇ ಇದೆ. ಸೌದಿ ಅರೇಬಿಯಾ, ರಷ್ಯಾ ಅಥವಾ ಇರಾನ್ ಮೇಲೆ ಕೈಚಾಚುವ ಬದಲು ಕಸದಿಂದಲೇ ರಸ ತೆಗೆದು ಇಂಧನ ರೆಡಿ ಮಾಡ್ಕೊಳ್ಬಹುದು. ಈ ಐಡಿಯಾ ಹಾಗೂ ಟೆಕ್ನಾಲಜಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಷಯಗಳಿಗಾಗಿ ಚರಿತ್ರೆಯನ್ನ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.